ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದ ಮೂಲಕ ಶಿಕ್ಷಕರ ವೈಯಕ್ತಿಕ ಅಂಕವಹಿ 2026 ಮತ್ತು 27ಕ್ಕೆ ಸಂಬಂಧಿಸಿದಂತೆ ತರಗತಿ 1ರಿಂದ 7ನೇ ತರಗತಿಯವರೆಗೆ FA1, FA2, SA1ಗೆ ಸಂಬಂಧಪಟ್ಟಂತ ಅಂಕಗಳನ್ನ ಯಾವ ರೀತಿ ನಮೂದು ಮಾಡಬೇಕು, ಯಾವ ರೀತಿ ಪರೀಕ್ಷೆಗಳನ್ನು ನಡೆಸಬೇಕು, ಆ ಫಾರ್ಮೆಟ್ನ ಮಾದರಿ ಹೇಗೆ ಇರಬೇಕು ಎಂಬತಕ್ಕಂಥ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹಂಚಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಆದ್ಮೇಲೆ ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿ. ಇದು ಒಂದು ಮಾದರಿಯಾಗಿರ್ತಕ್ಕಂಥ ಫಾರ್ಮೆಟ್ ಅನ್ನ ನಾನು ಹಾಕಿದ್ದೇನೆ. ನೀವು ಇದನ್ನ ಅನುಸರಿಸಬಹುದು. ಮೇಲ್ಗಡೆ ನಿಮ್ಮ ಶಾಲೆಯ ಹೆಸರು ಇರುತ್ತೆ, ಟೀಚರ್, CCE, ಇಂಡಿವಿಜುವಲ್ ರೆಕಾರ್ಡ್, FA1, FA2 ಮತ್ತು SA1 ಅಂತಕ್ಕಂಥದ್ದು ಇರುತ್ತೆ. ಮೇಲ್ಭಾಗದಲ್ಲಿ ಸಬ್ಜೆಕ್ಟ್ ಇರುತ್ತೆ. ನೀವು ಯಾವ ಸಬ್ಜೆಕ್ಟ್ ಅನ್ನ ಎಂಟ್ರಿ ಮಾಡ್ತೀರಿ, ಅದು ಕನ್ನಡ, ಇಂಗ್ಲಿಷ್, ಮ್ಯಾಥ್ಸ್, ಮೇಳ, ಆರ್ EVS, ಎನಿ ಅದರ್ ಸಬ್ಜೆಕ್ಟ್, ಅವುಗಳನ್ನ ನಾವು ಮೇಲ್ಗಡೆ ಈ ಭಾಗದಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ. ಸಬ್ಜೆಕ್ಟ್ ಅನ್ನೋ ಜಾಗದಲ್ಲಿ ಕ್ಲಾಸ್, ಅದು 1 to 7th ಯಾವುದೇ ತರಗತಿ ಬೇಕಾದ್ರೂ ಕೂಡ ನೀವು ಎಂಟ್ರಿ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಟೀಚರ್ಸ್ ನೇಮ್ ಬರುತ್ತೆ. ಇದಾದ ನಂತರದಲ್ಲಿ ಕೊನೆಯಲ್ಲಿ ಅಸೆಸ್ಮೆಂಟ್ FA1 ಪ್ಲಸ್ FA2 ಪ್ಲಸ್ SA1, ಆ ಮೂರನ್ನೂ ಕೂಡ ಜೊತೆಗೆ ಆ ಮೂರನ್ನು ಕೂಡ ಕನ್ಸಲ್ಟೇಟ್ ಮಾಡಿರ್ತಕ್ಕಂಥ 50ಕ್ಕೆ ಯಾವ ರೀತಿ ಕನ್ವರ್ಟ್ ಮಾಡ್ಕೊಂಡು ಎಂಟ್ರಿ ಮಾಡ್ತಕ್ಕಂಥದ್ದು ಎಂಬತಕ್ಕಂಥ ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಆದ್ಮೇಲೆ ತಾವು ಗಮನಿಸಬಹುದು, ಮೊದಲನೇ ಒಂದು ಕಾಲಂನಲ್ಲಿ ಸೀರಿಯಲ್ ನಂಬರ್ ಬರುತ್ತೆ, ನಂತರದಲ್ಲಿ ಸ್ಟೂಡೆಂಟ್ ನೇಮ್ ಬರುತ್ತೆ. ಅದಾದ ನಂತರದಲ್ಲಿ ತಾವು ಗಮನಿಸಬಹುದು, ಈಗ FA1ಗೆ ಸಂಬಂಧಪಟ್ಟಂತೆ FA1, FA2 ಸೇಮ್ ಬರುತ್ತೆ. ಸೊ ಅದನ್ನ ಒಂದೇ ಫಾರ್ಮೆಟ್ ಅಲ್ಲಿ ಯಾವ ರೀತಿ ಹಾಕೊಳ್ಬಹುದು ಅಂತಕ್ಕಂಥದನ್ನ ತೋರಿಸ್ತಾ ಪ್ರಯತ್ನ ಮಾಡ್ತೀನಿ. ನಾನು ಇಲ್ಲಿ ಯಾವ್ಯಾವ ಏರಿಯಾಗಳಿಗೆ ಮಾರ್ಕ್ಸ್ ಅನ್ನ ನೀಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಪ್ರಾಜೆಕ್ಟ್, ಅದಕ್ಕೆ 5 ಅಂಕಗಳನ್ನು ನಿಗದಿಪಡಿಸಿದ್ದೇನೆ. ನೀವು 5ಅನ್ನೇ ನಿಗದಿಪಡಿಸಬೇಕು ಅಂತೆಲ್ಲ 10 ಮಾಡ್ಕೋಬಹುದು, 15 ಕೊಟ್ಕೋಬಹುದು, ಎಷ್ಟಾರ ಕೊಟ್ಕೋಬಹುದು, ಸಾಕು. ನಾವು 5 ಮಾರ್ಕ್ಸ್. ಹೋಮ್ ವರ್ಕ್ 5. ಇದು ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಅಂತೇಳಿ ಕೊಟ್ಟಿದ್ದೇನೆ. ಈಗ ಫಾರ್ ಎಕ್ಸಾಂಪಲ್ ನಾವು 5th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಮೇಲೆ ಟೆಕ್ಸ್ಟ್ ಬುಕ್ ಅನ್ನ ತೆಗೆದುಕೊಂಡ್ರೆ, ಈಗ ಯೂನಿಟ್ 1 ವಿ ದ ಟ್ರಾವೆಲರ್ಸ್ 1 ಅಂತ ಇದೆ, ಫ್ರಾಕ್ಷನ್ಸ್ ಬರುತ್ತೆ, ಆಮೇಲೆ ಆಂಗಲ್ಸ್ ಅಸ್ ಟರ್ನ್ ಬರುತ್ತೆ, ವಿ ದ ಟ್ರಾವೆಲರ್ಸ್ 2nd ಅಂತೇಳಿ ಬರುತ್ತೆ. ಟೋಟಲಿ ನಿಮ್ಗೆ FA1ನಲ್ಲಿ ಎಷ್ಟು ಪಾಠಗಳನ್ನ ನಿಗದಿಪಡಿಸಲಾಗಿದೆ ಅಂದ್ರೆ ನೀವು ಎಷ್ಟು ಪಾಠಗಳನ್ನ FA1ಗೆ ಕಂಪ್ಲೀಟ್ ಮಾಡಿದ್ದೀರಾ, ಅದರ ಆಧಾರದ ಮೇಲೆ ಯೂನಿಟ್ 1, ಯೂನಿಟ್ 2 ನಿಮ್ಗೆ 2 ಪಾಠ ಮಾಡಕ್ಕಾಗಿರತಕ್ಕಂಥದ್ದು, ಅಥವಾ ನಿಮ್ಗೆ ನಿಗದಿಪಡಿಸಿರ್ತಕ್ಕಂಥ 2 ಪಾಠ ಅಂದ್ರೆ ಯೂನಿಟ್ 1, ಯೂನಿಟ್ 2 ಇಷ್ಟೇ ಹಾಕ್ಯಬಹುದು, ಅಥವಾ 3 ಪಾಠ ಅಂದ್ರೆ ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಮಾಡ್ಕೋಬಹುದು. ಅಥವಾ ಕೆಲವೊಂದು ಸೋಷಿಯಲ್ ಹೈಯರ್ ಕ್ಲಾಸಸ್ಗಳಲ್ಲಿ ಸೋಷಿಯಲ್ ಅಲ್ಲಿ ಜಾಸ್ತಿ ಪಾಠ ಬರ್ತದೆ, 4 ಪಾಠ ಬರ್ತವೆ ಅಂತಂದ್ರೆ ಯೂನಿಟ್ 1, ಯೂನಿಟ್ 2, ಯೂನಿಟ್ 3, ಯೂನಿಟ್ 4 ಅಂತ ಹಾಕ್ಯಬಹುದು. ಇದು ಯಾವ್ದಪ್ಪ ನಮಗೆ ಗೊತ್ತಿದೆ. ಪ್ರತಿಯೊಬ್ರು ಕೂಡ ಪ್ರತಿ ಪಾಠಕ್ಕೂ ಕೂಡ ನಾವು LBA ಟೆಸ್ಟ್ ಅನ್ನ ಮಾಡಬೇಕು. ಯೂನಿಟ್ 1 ಅಂದ್ರೆ ಅದನ್ನೇ 1ನೇ ಯೂನಿಟ್ಗೆ ಮಾಡಿರ್ತಕ್ಕಂಥದ್ದು ಯಾವುದು, 15 ಮಾರ್ಕ್ಸ್. LPSಗೆ ಆದ್ರೆ 15 ಮಾರ್ಕ್ಸ್ ಮಾಡ್ತೀವಿ. HPSಗೆ ಆದ್ರೆ ನಾವು HPSಗೆ 20 ಮಾರ್ಕ್ಸ್ಗಳಿಗೆ LBA ಟೆಸ್ಟ್ ಅನ್ನ ಮಾಡ್ತೀವಿ ಪ್ರತಿ ಟೆಸ್ಟ್ಗೆ. ಹಾಗಾಗಿ 1ನೇ ಪಾಠ ಇದನ್ನ ಕೊಟ್ಟಿರ್ತಕ್ಕಂಥದ್ದು ಅಷ್ಟೇನೆ. ನೀವು FA1 ಎಷ್ಟು ಪಾಠ ಬರ್ತವೆ ಅಷ್ಟು ಯೂನಿಟ್ 1, ಯೂನಿಟ್ 2, ಯೂನಿಟ್ 3, ಯೂನಿಟ್ 4 ಅಂತೇಳಿ ಹಾಕ್ಕೋಬಹುದು. ಸೊ ಇಲ್ಲಿ ನಾನು ಇಲ್ಲಿ ನಿಗದಿಪಡಿಸಿರ್ತಕ್ಕಂಥದ್ದು ನೋಡಿ, LPS ಅನ್ನೋದನ್ನ ಆಧಾರವಾಗಿ ಇಟ್ಕೊಂಡು ನಾನು 15 ಅಂಕಗಳು 15 ಅಂಕಗಳು 15 ಅಂಕಗಳು ಅಂತೇಳಿ ನಾನು ಕೊಟ್ಟಿದ್ದೇನೆ. ಒಂದು ವೇಳೆ 6 ಮತ್ತು 7ನೇ ತರಗತಿಗೆ ನೀವು ಫಾರ್ಮೆಟ್ ಹಾಕೋಣೋದಾದ್ರೆ ನೀವು 20, 20, 20 ಅಂತೇಳಿ ಹಾಕಬೇಕು. ಈ LBA 1 to 5thಗೆ 10 ಅಂಕಗಳಿಗೆ ನಾವು ರಿಟರ್ನ್ ಟೆಸ್ಟ್ ಅನ್ನು, 5 ಅಂಕಗಳಿಗೆ ಓರಲ್ ಟೆಸ್ಟ್ ಅನ್ನು ಪ್ರತಿ ಘಟಕಕ್ಕೂ ಕೂಡ ನಾವು ಮಾಡ್ತೀವಿ. ಯಾಕೆಂದ್ರೆ LBA ವೆಬ್ಸೈಟ್ ಅಲ್ಲಿ ಮಾರ್ಕ್ಸ್ ಅನ್ನು ಎಂಟ್ರಿ ಮಾಡ್ತೀವಿ. ಆ ಮಾರ್ಕ್ಸ್ ಅನ್ನು ಇಲ್ಲಿಗೆ ನಾವು ಎಂಟ್ರಿ ಮಾಡ್ಕೋಬೇಕು. ಇನ್ನೊಂದು ಅಚೀವ್ಮೆಂಟ್ ಟೆಸ್ಟ್ ಅಂತೇಳಿ 15 ಮಾರ್ಕ್ಸ್ಗೆ. ಯಾವ್ದಪ್ಪ ಇದು ಅಚೀವ್ಮೆಂಟ್ ಟೆಸ್ಟ್ ಅಂತ ಅಂದ್ರೆ, ಈಗ FA1ಗೆ ಸಂಬಂಧಪಟ್ಟಂತೆ ಈಗ ಫಾರ್ ಎಕ್ಸಾಂಪಲ್ 3 ಪಾಠಗಳನ್ನ ನಾನು ಕಂಪ್ಲೀಟ್ ಮಾಡಿದ್ದೇನೆ ಅಂದ್ರೆ 3 ಪಾಠದನ್ನು ಕೂಡ ಪ್ರಶ್ನೆಗಳನ್ನು ಸೇರಿಸಿ ನೀವು 15 ಅಂಕಗಳಿಗೆ ಒಂದು ಟೆಸ್ಟ್ ಅನ್ನ ಮಾಡಬಹುದು. ಇದು ಕಂಪಲ್ಸರಿ ಇಲ್ಲ, ಇದು ಗಮನದಲ್ಲಿ ಇದು ಕಂಪಲ್ಸರಿ ಇಲ್ಲ. ಯಾಕೆಂದ್ರೆ ಪ್ರತಿ ಘಟಕಕ್ಕೂ ಕೂಡ ನಾವು LBA ಟೆಸ್ಟ್ ಅನ್ನ ಮಾಡೋದ್ರಿಂದ ಇದು ಕಂಪಲ್ಸರಿ ಆಗಿರೋದಿಲ್ಲ. ಬಟ್ ನಾನು ಮಾಡ್ತೀನಿ, ಯಾಕೆಂದ್ರೆ ಎಲ್ಲ ಏನೋ ಒಂದು 3 ಪಾಠ ಆಗಿವೆ, ಅಥವಾ 4 ಪಾಠ ಆಗಿವೆ, ಅಥವಾ 2 ಪಾಠ ಆಗಿವೆ, ನಾನು ಎಲ್ಲದನ್ನು ಸೇರಿಸಿ ಒಂದು ಟೆಸ್ಟ್ ಮಾಡ್ತೀನಿ ಅಂದ್ರೆ ನೀವು ಮಾಡ್ಬೋದು. ಒಂದು ವೇಳೆ ನೀವು ಮಾಡಿದ್ರೆ ಆ ಅಚೀವ್ಮೆಂಟ್ ಟೆಸ್ಟ್, ಸಾಧನಾ ಪರೀಕ್ಷೆ ಅಂತ ಏನು ಕರಿತೀವಿ, ಅದಕ್ಕೆ 15 ಮಾರ್ಕ್ಸ್ ಅನ್ನ ಕೊಟ್ಕೊಂತೀನಿ. ಟೋಟಲ್ ಈಗ ಇವು ಎಲ್ಲದನ್ನು ಕೂಡ ಸೇರಿಸಿದಾಗ
ಇದು ಎಲ್ಲದನ್ನು ಕೂಡ ಸೇರಿಸಿದಾಗ ನಮ್ಗೆ ಇಲ್ಲಿ 70 ಮಾರ್ಕ್ಸ್ ಅಂತ ಹಾಕಿಡಿದ್ದೀನಿ. ತಾವು ಗಮನಿಸ್ಬೋದು. 15, 17, 30, 13, 45, 14, 60, 70 ಮಾರ್ಕ್ಸ್ ಅಂತ ಹೇಳಿ ಹಾಕೊಂಡಿದ್ದೀನಿ. ಒಂದು ವೇಳೆ ನಿಮ್ಮ ಯೂನಿಟ್ ಪಾಠಗಳ ಸಂಖ್ಯೆ 4 ಆಗಿತ್ತು ಅಂದ್ರೆ ಆಗ 85 ಆಗುತ್ತೆ. ಅಥವಾ ಪಾಠಗಳ ಸಂಖ್ಯೆ ಕೇವಲ FA1 2 ಪಾಠಗಳಿದ್ದು ಅಂದ್ರೆ ಆಗ ಇನ್ನು 15 ಮಾರ್ಕ್ಸ್ ಕಡಿಮೆ ಆಗುತ್ತೆ. ಅದರ ಆಧಾರದ ಮೇಲೆ ಇವುಗಳನ್ನ ಟೋಟಲ್ ಮಾಡಿ ನಾನು ಇಲ್ಲಿ 70 ಅಂತ ಹಾಕಿಡಿದ್ದೀನಿ. ನಮಗೆ ಗೊತ್ತಿದೆ, ನಾವು 1 to 50ಗೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ಈ 70 ಮಾರ್ಕ್ಸ್ ಅನ್ನ 15 ಮಾರ್ಕ್ಸ್ಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. 70 ಮಾರ್ಕ್ಸ್ಗೆ 70 ಮಾರ್ಕ್ಸ್ನ 15 ಮಾರ್ಕ್ಸ್ಗೆ ಕನ್ವರ್ಟ್ ಮಾಡ್ಕೊಂಡು ಎಷ್ಟಾಯ್ತು ಅಂತ ಹೇಳಿ ಇದಕ್ಕೆ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಅದಾದ ನಂತರ 15 ಮಾರ್ಕ್ಸ್ಗೆ ಆಧಾರವಾಗಿ ಇಟ್ಕೊಂಡು ಈ ಒಂದು ಕಾಲಮ್ನಲ್ಲಿ ನಾವು ಗ್ರೇಡ್ ಅನ್ನ ಎಂಟ್ರಿ ಮಾಡಬೇಕು. ಒಂದು ವೇಳೆ ಇದು ಸೇಮ್ 6 ಮತ್ತು 7ನೇ ತರಗತಿಗೂ ಕೂಡ ಇದು ಸೇಮ್ ಬರುತ್ತೆ. ಇಲ್ಲಿ 15 ಅಂಕಗಳಿಗೆ ಬದಲಾಗಿ ಇಲ್ಲಿ 10 ಅಂಕ ಅಂತೇಳಿ ನಾವು ತೋರಿಸ್ತೀವಿ. 6 ಮತ್ತು 7ನೇ ತರಗತಿ ಅಂದರೆ 10 ಅಂಕಗಳಿಗೆ ನಾವು ಕನ್ವರ್ಟ್ ಮಾಡ್ಕೊಂಡು ಈ ಮಾರ್ಕ್ಸ್ ಅನ್ನು ಎಂಟ್ರಿ ಮಾಡ್ತೀವಿ. ಆ 10 ಅಂಕಗಳಿಗೆ ಅನುಸಾರವಾಗಿ ನಾವು ಗ್ರೇಡ್ ಅನ್ನ ಎಂಟ್ರಿ ಮಾಡ್ತೀವಿ. ಈ ಗ್ರೇಡ್ ಚಾರ್ಟ್ ಅನ್ನು ಕೂಡ ನಾನು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ದೇನೆ. ಬಹಳಷ್ಟು ಜನ ಸ್ನೇಹಿತರು ಶೇರ್ ಮಾಡಿದ್ದಾರೆ, ತಾವು ನೋಡ್ಬೋದು. ಸೇಮ್ ಇದೇ ಫಾರ್ಮೆಟ್ ಅನ್ನ ಸೇಮ್ FA1 ನಲ್ಲಿ ಏನಿದೆ FA2 ನಲ್ಲೂ ಕೂಡ ಸೇಮ್ ಅದೇ ಇದೆ. FA2 ನಲ್ಲೂ ಕೂಡ ಸೇಮ್ ಕಾಲಮ್ಸ್ಗಳು ಬರ್ತವೆ. ಇಲ್ಲೂ ಕೂಡ ಪ್ರಾಜೆಕ್ಟ್ ಬರುತ್ತೆ, ಹೋಮ್ವರ್ಕ್ ಬರುತ್ತೆ. ಮತ್ತೆ FA2 ನಲ್ಲಿ ನೀವು ಎಷ್ಟು ಘಟಕಗಳನ್ನ ಪೂರೈಸಿದ್ದೀರಾ, ಎಷ್ಟು ಘಟಕಗಳಿಗೆ LBA ಟೆಸ್ಟ್ ಅನ್ನ ಮಾಡಿದ್ದೀರಾ ಅನ್ನೋದರ ಆಧಾರದ ಮೇಲೆ LPS ಆದ್ರೆ 1 to 5th ಆದ್ರೆ 15 ಮಾರ್ಕ್ಸ್ಗಳಿಗೆ, HPS ಆದ್ರೆ 10 ಮಾರ್ಕ್ಸ್ಗೆ ಮಾಡ್ಕೊಂಡು ನಾನು ಇದನ್ನ ಆಧಾರವಿಟ್ಟು 70 ಮಾರ್ಕ್ಸ್ ಅಂತ ಕೊಟ್ಟಿದ್ದೀನಿ. ಇದರ 15ಕ್ಕೆ ಕನ್ವರ್ಟ್ ಮಾಡ್ಕೊಂತೀವಿ. ಯಾವುದು LPSಗೆ. HPSಗೆ ಆದ್ರೆ 10 ಅಂಕಗಳಿಗೆ ಕನ್ವರ್ಟ್ ಮಾಡ್ಕೊಂಡು ಈ ಒಂದು ಕಾಲಮ್ನಲ್ಲಿ ಗ್ರೇಡ್ ಅನ್ನ ಎಂಟ್ರಿ ಮಾಡ್ತೀನಿ. ಇದಾದ ನಂತರದಲ್ಲಿ ನೋಡಿ, ನಾವು ಲ್ಯಾಂಡ್ಸ್ಕೇಪ್ ಮೋಡ್ನಲ್ಲಿ ಈ ರೀತಿ ಫಾರ್ಮೇಟ್ ಅನ್ನು ಹಾಕೊಂಡ್ರೆ FA1, FA2, SA1 ಮತ್ತೆ ಮೂರನ್ನೂ ಕೂಡ ಕನ್ಸಾಲಿಡೇಟ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ಇದು FA1 ಆಯ್ತು, FA2 ಆಯ್ತು. SA1ಗೆ ಸಂಬಂಧಪಟ್ಟಂತೆ ತಾವು ಗಮನಿಸ್ತಾ ಇದ್ರಿ, ಇಲ್ಲಿ ಓರಲ್ ಇರುತ್ತೆ, ರಿಟರ್ನ್ ಇರುತ್ತೆ. ಓರಲ್ 10 ಮಾರ್ಕ್ಸ್, ರಿಟರ್ನ್ 40 ಮಾರ್ಕ್ಸ್, ಟೋಟಲ್ 50 ಮಾರ್ಕ್ಸ್. ಆ 50 ಮಾರ್ಕ್ಸ್ ಅನ್ನ LPS ಆಗಿದ್ರೆ 20 ಮಾರ್ಕ್ಸ್ಗೆ ಕನ್ವರ್ಟ್ ಮಾಡ್ಕೊಂತೀವಿ. ಯಾಕೆಂದ್ರೆ FA1 15 ಮಾರ್ಕ್ಸ್, FA2 15 ಮಾರ್ಕ್ಸ್, 30 ಆಯ್ತು. 32 30 20 50 ಮಾರ್ಕ್ಸ್ ಆಯ್ತು. ಸೊ ಆಗ 20 ಕನ್ವರ್ಟ್ ಮಾಡ್ಕೊಂತೀವಿ. ಒಂದು ವೇಳೆ 6 ಮತ್ತು 7ನೇ ತರಗತಿ ಆದ್ರೆ SA1 10 ಮಾರ್ಕ್ಸ್, SA2 10 ಮಾರ್ಕ್ಸ್ 20 ಮಾರ್ಕ್ಸ್, FA1 FA2 10 ಮಾರ್ಕ್ಸ್, SA1 30 ಮಾರ್ಕ್ಸ್. LPS ಆದ್ರೆ ಇದು SA1 20 ಮಾರ್ಕ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ನಾವು HPS ಆದ್ರೆ ಇದನ್ನ 30 ಮಾರ್ಕ್ಸ್ಗೆ ಕನ್ವರ್ಟ್ ಮಾಡ್ಕೊಂಡು ಅದ್ರದ್ದು ಗ್ರೇಡ್ ಅನ್ನ ಹಾಕ್ಯಂತೀವಿ. ಇದು ಇಂಡಿವಿಜುವಲ್ ರೆಕಾರ್ಡ್ಗಳು ಆಗ್ತವೆ. ಇದಾದ ನಂತರದಲ್ಲಿ ಕೊನೆಯಲ್ಲಿ ನಾವು ಫಸ್ಟ್ ಟರ್ಮ್ ಅಲ್ಲಿ ಅರ್ಧ ವರ್ಷ ಮುಗಿದ ನಂತರದಲ್ಲಿ ನಾವು ಎಂಟ್ರಿ ಮಾಡಕ್ಕೆ ನಮಗೆ ಕನ್ಸಾಲಿಡೇಟ್ ರಿಜಿಸ್ಟ್ರಿಗೆ ಎಂಟ್ರಿ ಮಾಡಕ್ ಬೇಕಾಗತ್ತೆ. ನೋಡಿ, FA1 ಇಲ್ಲಿ FA1 ನಲ್ಲಿ 15ಕ್ಕೆ ಎಷ್ಟು ಮಾರ್ಕ್ಸ್ ತೆಗ್ದಾನೆ ತಾವು ಗಮನಿಸಬಹುದು. FA1 ನಲ್ಲಿ 15 ಮಾರ್ಕ್ಸ್ಗೆ ಇಲ್ಲೆಲ್ಲ 10 ತೆಗೆದಿದ್ದ ಯಾರೋ ಒಬ್ಬ XY ಅಂತಕ್ಕಂಥ 10 ತೆಗೆದವನೆ. ಇಲ್ಲಿ FA2 ನಲ್ಲಿ 15 ಮಾರ್ಕ್ಸ್ಗೆ 12 ತೆಗೆದವನೆ. ಓಕೆನಾ? ಅದರ ಆಧಾರದ ಮೇಲೆ ಇಲ್ಲಿ ನೋಡಿ 20 ಮಾರ್ಕ್ಸ್ಗೆ ಅವನೊಂದು 15 ತೆಗೆದಿದ್ದ ಅಂತೇಳಿ ತಿಳ್ಕೊಳ್ಳಿ, ಅಥವಾ 15 ಅಥವಾ 12 ತೆಗೆದಿದ್ದ. ಅದೆಲ್ಲದನ್ನು ಕೂಡ ನಾವಿಲ್ಲಿ ಬರ್ಕಂತೀವಿ. FA1 ನಲ್ಲಿ ಎಷ್ಟು ತೆಗ್ದ 10, FA2 ನಲ್ಲಿ ಎಷ್ಟು ತೆಗ್ದ 12. ಇನ್ನ SA1 ನಲ್ಲಿ 20ಕ್ಕೆ ಎಷ್ಟು ತೆಗ್ದವನೆ ಒಂದು 15 ತೆಗ್ದವನೆ. ಇದನ್ನು ಟೋಟಲ್ ಮಾಡ್ತೀವಿ. ಟೋಟಲ್ 50 ಮಾರ್ಕ್ಸ್ಗೆ ಎಷ್ಟು ತೆಗ್ದವನೆ ಅಂತೇಳಿ 10, 12, 22, 32, 37 ಅಂತ ಬರಿತೀವಿ. ಈ 37ಕ್ಕೆ ಆಧಾರ ಇಟ್ಕೊಂಡು ಗ್ರೇಡ್ ಯಾವ್ದು ಬರುತ್ತೆ ಅಂದ್ರೆ 50ಕ್ಕೆ 37 ಆದ್ರೆ ಗ್ರೇಡ್ ಯಾವ್ದು ಬರುತ್ತೆ ಅನ್ನೋದನ್ನ ಎಂಟ್ರಿ ಮಾಡ್ತೀವಿ. ನೋಡಿ ಆದ್ಮೇಲೆ ಈ ರೀತಿ ನಾವು ಪ್ರತಿ ಸಬ್ಜೆಕ್ಟಿಗೂ ಕೂಡ ಇಂಡಿವಿಜುವಲ್ ಆಗಿ ನಾನು 50 ಮ್ಯಾಥ್ಸ್ ತಗೊಂತೀನಿ, ಮ್ಯಾಥ್ಸ್ ಈ ತರ ಒಂದು ಫಾರ್ಮೆಟ್ ಬೇಕಾಗುತ್ತೆ. ಅಂದ್ರೆ ನಿಮ್ಗೆ ಎಷ್ಟು ನಿಮಿಷ ತರಗತಿಯಲ್ಲಿ ಮಕ್ಳಿರ್ತ ಅದಕ್ಕೆ ಅನುಸಾರವಾಗಿ ಮಿನಿಮಮ್ ನಾವು ಒಂದು ಲ್ಯಾಂಡ್ಸ್ಕೇಪ್ ಮೋಡಲ್ಲಿ ಹಾಕೊಂಡ್ರೆ ಮಿನಿಮಮ್ ಒಂದೇ ಪೇಜ್ ನಲ್ಲಿ 15ರಿಂದ 20 ಮಕ್ಕಳ ಮಾಹಿತಿನ ಒಂದೇ ಪೇಜ್ ನಲ್ಲಿ ಎಂಟ್ರಿ ಮಾಡ್ಬೋದು. ಈ ರೀತಿ ನಾವು ಒಂದೊಂದು ತರಗತಿಗೂ ಕೂಡ ಒಂದೊಂದು ಪೇಜ್ ಅನ್ನ ಸಪ್ರೇಟ್ ಆಗಿ ಮಾಡ್ಕೊಂಡ್ವಿ ಅಂತ ಅಂದ್ರೆ ನೋಡಿ, ನಾವು FA1, FA2, SA1 ಮತ್ತೆ ಅದರದ್ದು 50 ಮಾರ್ಕ್ಸ್ ಎಷ್ಟಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಒಂದೇ ಫಾರ್ಮೆಟ್ ನಲ್ಲಿ ಅರ್ಧ ವರ್ಷದವರೆಗೂ ಕೂಡ ಮಾಡಬಹುದು. ಅಂದ್ರೆ ಒಂದು ಸಬ್ಜೆಕ್ಟಿಗೆ ಒಂದೇ ಫಾರ್ಮೆಟ್ ಒಂದೇ ಪೇಜ್ ನಲ್ಲಿ
ಅಂದರೆ ಒಂದು ಪೇಜ್ಗೆ ಆಗೋದಕ್ಕಿಂತ ಮಕ್ಳು ಜಾಸ್ತಿ ಇದ್ದರೆ 2 ಪೇಜ್ ಬೇಕಾಗುತ್ತೆ ಟೋಟಲ್. ಯಾಕೆಂದರೆ FA1ಗೆ ಒಂದು, FA2ಗೆ ಒಂದು, SA1ಗೆ ಒಂದು, ಮತ್ತು ಆ ಕನ್ಸಲ್ಟೇಷನ್ಗೆ ಒಂದು, ಈ ಥರದ ಫಾರ್ಮ್ಯಾಟ್ಗಳನ್ನ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ತಪ್ಪಿ ಹೋಗುತ್ತೆ. ಈ ರೀತಿಯ ಒಂದು ಫಾರ್ಮ್ಯಾಟನ್ನು ಮಾಡ್ಕೋಬೋದು. ಆದ್ಮೇಲೆ ಇದಿಷ್ಟು ಮಾಹಿತಿ ಈ ಒಂದು FA1, FA2, SA1ನ ಫಾರ್ಮ್ಯಾಟಿಗೆ ಸಂಬಂಧಪಟ್ಟಂತೆ ಮತ್ತು ಅಂಕಗಳ ನಿಗದಿ ಮತ್ತು ಅದನ್ನು ಎಂಟ್ರಿಗೆ ಮಾಡೋದಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಇದಾಗಿತ್ತು. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇದರ ಲಿಂಕ್ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.